ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನಗಳನ್ನು ಅಕ್ರಮವಾಗಿ ನೋಂದಣಿ ಮಾಡಿಸಿ ಗ್ರಾಹಕರಿಗೆ ವಂಚಿಸಿದ್ದ ಬಿಟಿಎಂ ಲೇಔಟ್ನ ಹಿಂದಿನ ಉಪನೋಂದಣಾಧಿಕಾರಿ ಸೇರಿದಂತೆ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಉಪನೋಂದಣಾಧಿಕಾರಿ ರೂಪಾ ಮತ್ತು ಚಂದಾಪುರ ನಿವಾಸಿಯಾದ ನವಯುಗ ಪ್ರಾಪರ್ಟೀಸ್ ಕಂಪನಿಯ ಪಾಲುದಾರ ನವೀನ್ ಕುಮಾರ್ ಬಂಧಿತರು. ಬೇಗೂರು ಬಳಿ ಎಕರೆಗಟ್ಟಲೆ ಜಮೀನಿನ ಅವ್ಯವಹಾರ ಮಾಡಿದ್ರು. ಮುಕುಂದ ಅನ್ನೋರಿಗೆ ಸೇರಿದ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಗಣೇಶ್ ಎಂಬಾತನ ಹೆಸರಿಗೆ ಅಕ್ರಮವಾಗಿ ಸೇಲ್ ಡೀಡ್ ಮಾಡಿಸಿದ್ರು. ಬೇರೆ ರಾಜ್ಯದಲ್ಲಿ ನೋಂದಣಿ ಮಾಡಿಸಿ ತೆರಿಗೆ ಕಟ್ಟದೆ ಕರ್ನಾಟಕದಲ್ಲಿ ಸಂಚಾರ ಮಾಡ್ತಾ ಇದ್ದ ಐಷಾರಾಮಿ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬಸವನಗುಡಿಯ ಅಪಾರ್ಟ್ಮೆಂಟ್ ಒಂದರಲ್ಲಿದ್ದ ಕಾರುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಟಿ ಬೆಲೆಯ ಐಷಾರಾಮಿ ಕಾರುಗಳಾದ ಲ್ಯಾಂಬೋರ್ಗಿನಿ, ಬೆಂಟ್ಲಿ, ಪೋರ್ಷೆ, ಜಾಗ್ವಾರ್ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ತೆರಿಗೆ ಕಟ್ಟದೆ ರಾಜ್ಯದಲ್ಲಿ ಸಂಚಾರ ಮಾಡ್ತಾ ಇದ್ರು. ದಾಳಿ ನಡೆಸಿದ ಆರ್ಟಿಒ ಕಾರುಗಳನ್ನು ಸೀಸ್ ಮಾಡಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಆರಂಭವಾದ ಕೆಎಸ್ಆರ್ಟಿಸಿ ಯುಪಿಐ ಟಿಕೆಟ್ಗೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು, ಯುಪಿಐ ಬಳಕೆಯಲ್ಲಿ ತುಮಕೂರು ಜಿಲ್ಲೆಯ ಪ್ರಯಾಣಿಕರೇ ಟಾಪ್ ಇದ್ದಾರೆ. ಕೆಎಸ್ಆರ್ಟಿಸಿ ಯುಪಿಐ ಪೇಮೆಂಟ್ ತುಮಕೂರು ಜಿಲ್ಲೆಯಲ್ಲಿ ತಿಂಗಳಿಗೆ 2 ಕೋಟಿ ಸಮೀಪಿಸಿದೆ. ಆರಂಭದಲ್ಲಿ ಪ್ರಯಾಣಿಕರು ತಿಂಗಳಿಗೆ 10 ಲಕ್ಷ ಯುಪಿಐ ಮೂಲಕ ಟಿಕೆಟ್ ಪಡಿತಾ ಇದ್ರು. ಬರಬರ್ತಾ ಯುಪಿಐಗೆ ಪ್ರಯಾಣಿಕರು ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಈ ರಾಜ್ಯಕ್ಕೆ ತುಮಕೂರು ಜಿಲ್ಲೆ ಮಾದರಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.